ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿನ್ನೆಲ್ಲೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯೋಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರು, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬೇರೆ ಬೇರೆ ಯೂನಿವರ್ಸಿಟಿ ಕಾಲೇಜುಗಳದ್ದು BSc ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, ಚೆನ್ನಮ್ಮ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಹಾಗೆ ಬೇರೆ ಬೇರೆ ಯೂನಿವರ್ಸಿಟಿಗಳದ್ದು BSc ಸಿಲೆಬಸ್ ಏನಿದೆಯಲ್ಲ ಅದು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು 3rd ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ. ನ್ಯಾಚುರಲ್ ಪ್ರಾಡಕ್ಟ್ಸಲ್ಲಿ ಬರುತ್ತೆ, ವಿಚ್ ಆರ್ ಆಫ್ ದ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಒಬ್ಟೈನ್ಡ್ ಇನ್ ಎ ನೇಚರ್. ಅಂಥದಕ್ಕೆ ನಾನು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತೀವಿ. ಅದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಬಯೋಮಾಲಿಕ್ಯೂಲ್ಸ್, ಪ್ರೋಟೀನ್ಸು, ಅಮೈನೋ ಆ್ಯಸಿಡ್ಸ್ ಇವೆಲ್ಲ ಆಗಿರ್ಬೋದು. ಇಲ್ಲ ಅಂತಂದರೆ ಆಲ್ಕಲಾಯ್ಡ್ಸ್, ಟರ್ಪಿನಾಯ್ಡ್ಸ್, ಇದಕ್ಕೆಲ್ಲ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅದನ್ನು ನಾನೀಗ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಲ್ರೆಡಿ 2 ವಿಡಿಯೋ ನಾನು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 3rd ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೀವು ನನ್ನ ಚಾನೆಲ್ಗೆ ಹೋಗಿ ಹುಡುಕಿದ್ರೆ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಇವತ್ತು ನಾನು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಯೂಶ್ವಲಿ ಯಾವುದೇ ಒಂದು ಮಾಲಿಕ್ಯೂಲ್ದು ನಾವು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಅಂದ್ರೇನು, ಅದರದ್ದು ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಗೊತ್ತಿದೆ, ಅದ್ರದ್ದು ಸ್ಟ್ರಕ್ಚರ್ ಏನಿದೆ ಅಂತ ಪ್ರಪೋಸ್ ಮಾಡ್ತೀವಲ್ವ, ಸ್ಟ್ರಕ್ಚರ್ ಇದೆ ಅಂತ ನಾವು ಕನ್ಫರ್ಮ್ ಆಗಿ ಹೇಳ್ತೀವಲ್ಲ, ಅದಕ್ಕೆ ನಾವು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಅಂತ ಹೇಳ್ತೀವಿ. ಎಲಿಸಿಡೈಡ್ ಮಾಡ್ತಾ ಇದ್ದೀವಿ, ಇದೆ ಅದು ಅಂತ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಮಾಲಿಕ್ಯೂಲ್ದು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಮಾಡಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಎಲಿಮೆಂಟ್ರಿ ಅನಾಲಿಸಿಸ್ ಮಾಡ್ತೀವಿ. ಸೊ ಯಾವ್ಯಾವ ಎಲಿಮೆಂಟು ಪ್ರೆಸೆಂಟ್ ಆಗಿದೆ ನಮ್ಮ ಕಾಂಪೌಂಡಲ್ಲಿ ಅಂತ ಐಡೆಂಟಿಫೈ ಮಾಡ್ತೀವಿ. ಸೊ ಅದಾದಮೇಲೆ ಏನು ಮಾಡ್ತೀವಿ ಅಂತಂದರೆ ನಾವು ಎಲಿಮೆಂಟ್ರಿ ಅನಾಲಿಸಿಸ್ ಆದಮೇಲೆ ಡಿಟೆಕ್ಷನ್, ಫಸ್ಟು ಅದು ಯಾವ್ಯಾವ್ದಿದೆ ಅಂತ ಐಡೆಂಟಿಫೈ ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಡಿಟೆಕ್ಷನ್ ಅಂತ ಹೇಳ್ತೀವಿ ಅದಕ್ಕೆ. ಅದಾದಮೇಲೆ ಏನು ಮಾಡ್ತೀವಿ, ನಾವು ಎಸ್ಟಿಮೇಷನ್ ಮಾಡ್ತೀವಿ. ಎಸ್ಟಿಮೇಷನ್ ಅಂದರೆ ಈಚ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ವಾಟ್ ಪ್ರಪೋರ್ಷನ್, ಅದಕ್ಕೆ ನಾವೇನಂತ ಕರಿತೀವಿ, ಡಿಟೆಕ್ಷನ್ ಅಂತ. ಒಂದಕ್ಕೆ ಡಿಟೆಕ್ಷನ್ ಅಂತ ಹೇಳ್ತೀವಿ. ಡಿಟೆಕ್ಷನ್ ಆದಮೇಲೆ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಹೌ ಮಚ್ ಪರ್ಸೆಂಟೇಜ್ ಇಸ್ ಪ್ರೆಸೆಂಟ್ ಅಂತ ಹೇಳ್ತೀವಿ, ಅದಕ್ಕೆ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಎಸ್ಟಿಮೇಷನ್ ಆದಮೇಲೆ ನಾನು ಏನು ಮಾಡ್ತೀನಿ, ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಫ್ರಮ್ ಮಾಲಿಕ್ಯುಲರ್ ಮಾಸ್ ಐ ಆಮ್ ಗೋಯಿಂಗ್ ಟು ಗೆಟ್ ಅನ್ ಎಂಪೆರಿಕಲ್ ಫಾರ್ಮುಲಾ. ಫ್ರಮ್ ಎಂಪೆರಿಕಲ್ ಫಾರ್ಮುಲಾ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಈ ರೀತಿಯಾಗಿ ಇಷ್ಟೆಲ್ಲ ಪ್ರೋಸೆಸ್ ಮಾಡಿದಾಗ ನನಗೆ ಮಾಲಿಕ್ಯುಲರ್ ಫಾರ್ಮುಲಾ ದಟ್ ಕಾಂಪೌಂಡ್ ಗ್ಲೂಕೋಸ್ದು ಏನು ಬಂತು ಅಂದರೆ C6H12O6 ಬಂತು. 3 ಎಲಿಮೆಂಟ್ಸ್ ಇದೆ, ದೇ ಆರ್ ಇನ್ ದಿ ರೇಷಿಯೋ ಆಫ್ 1:2:1 ಇದೆ ಅಂತ ಗೊತ್ತಾಯ್ತು. ಅದು ಎಂಪೆರಿಕಲ್ ಫಾರ್ಮುಲಾ ಇಂಟು 2 ಮಲ್ಟಿಪ್ಲೈ ಮಾಡಿದ್ವಿ, ಅವಾಗ C6H12O6 ಬಂತು. ಸೊ ಫಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಇದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ರಕ್ಚರ್ ಬರೆಯೋಕ್ಕೆ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಬೇಕೇ ಬೇಕು. ಸೊ ಅದಾದಮೇಲೆ ಅದು ಎಷ್ಟು, ಈಗ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗಿದೆ, C6 ಇದೆ. ಸೊ ಆ 6 ಕಾರ್ಬನ್ ಆಟಮು ಹೇಗಿದೆ ಅಂತ ನಾವು ನೋಡಬೇಕು. ವೆದರ್ ಇಟ್ಸ್ ಸೈಕ್ಲಿಕ್ ಆಗಿದೆಯಾ, ಬೆಂಡ್ ಆಗಿದೆಯಾ, ಬ್ರಾಂಚ್ ಆಗಿದೆಯಾ, ಅದನ್ನು ನೋಡಬೇಕು. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ರೆಡ್ ಫಾಸ್ಫರಸ್ ಮತ್ತು HI ಜೊತೆ ಹಾಕ್ಕೊಂಡು ರಿಡಕ್ಷನ್ ಮಾಡಿದ್ವಿ. ರಿಡಕ್ಷನ್ ಮಾಡಿದಾಗ ನಿಮಗೆ NX ಬಂತು. ಸೊ ದಿಸ್ ಇಂಡಿಕೇಟ್ಸ್ ದಟ್ ಆಲ್ ದಿ 6 ಕಾರ್ಬನ್ ಆಟಮ್ ವಿಚ್ ಆರ್ ಪ್ರೆಸೆಂಟ್ ಇನ್ ಎ ಗ್ಲೂಕೋಸ್ ದೇ ಆರ್ ಇನ್ ಎ ಸ್ಟ್ರೈಟ್ ಚೈನ್, ಎಲ್ಲ ಸ್ಟ್ರೈಟ್ ಆಗಿದ್ದಾವೆ. ಸೊ ಯಾವುದು ಬೆಂಡ್ ಆಗಿಲ್ಲ, ಯಾವುದು ಬ್ರಾಂಚ್ ಆಗಿಲ್ಲ ಅಂತ ನಮಗೆ ಗೊತ್ತಾಯಿತು. ಸೆಕೆಂಡ್ ಏನು ಮಾಡಿದ್ವಿ ನಾವು ಅಂದರೆ ಪ್ರೆಸೆನ್ಸ್ ಆಫ್ OH ಗ್ರೂಪ್. ಈಗ ಯಾವ್ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತ ನಾನು ಚೆಕ್ ಮಾಡ್ತಾ ಹೋಗಬೇಕು. ಸೊ OH ಗ್ರೂಪ್ ಇದೆ ಅಂತ ನಮ್ಗೆ ಈಗ ಗೊತ್ತು, ಬಟ್ ಅವಾಗ ಅವ್ರಿಗೆ ಗೊತ್ತಿಲ್ಲ. ಸೊ OH ಗ್ರೂಪ್ ಇದೆಯಾ ಇಲ್ವಾ ಅಂತ ಅದಕ್ಕೆ ಅವ್ರೇನು ಮಾಡಿದ್ರು, ಅಸ್ಟಿಕ್ ಅನೈಡ್ರೇಟ್ ಜೊತೆಗೆ ಟ್ರೀಟ್ ಮಾಡಿದ್ರು ಇನ್ ಪ್ರೆಸೆನ್ಸ್ ಆಫ್ ಎ ಪಿರಿಡಿನ್. ಸೊ ಅಸ್ಟಿಕ್ ಆ್ಯಸಿಡ್ ಜೊತೆ ಟ್ರೀಟ್ ಮಾಡಿದಾಗ ಏನಾಯಿತು ಅಂದರೆ ನಿಮ್ಮದು OH ಗ್ರೂಪಲ್ಲಿರುವಂಥ ಹೆಚ್ಚು ಮತ್ತು ಅಸ್ಟಿಕ್ ಅನೈಡ್ರೇಟಲ್ಲಿ ಇರೋವಂಥ ಆಕ್ಸಿಜನ್ ಅವೆರಡು ರಿಯಾಕ್ಟ್ ಆಗಿಬಿಟ್ಟು ನಿಮಗೆ ಅಸ್ಟಿಕ್ ಕರೆಸ್ಪಾಂಡಿಂಗ್ ಅಸ್ಟೇಟ್ಗಳು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು OH ಗ್ರೂಪ್ ಇದ್ದರೆ ನಿಮ್ಗೆ ಏನಾಗುತ್ತೆ, ಒಂದು ಅಸಿಟೇಟ್ ಫಾರ್ಮೇಷನ್ ಆಗುತ್ತೆ. ಸೊ ಗ್ಲೂಕೋಸ್ ಏನು ಮಾಡ್ತಾ ಇತ್ತು, ಇಟ್ ವಾಸ್ ಕನ್ಸ್ಯೂಮಿಂಗ್ ಎ 5 moles ಆಫ್ ಅಸ್ಟಿಕ್ ಅನೈಡ್ರೈಡ್. ಸೊ ಹಾಗಾಗಿ ಏನಾಯ್ತದು, ಪೆಂಟಾ ಅಸಿಟೇಟ್ನ ಕೊಡ್ತಾ ಇತ್ತು. ದಿಸ್ ಇಂಡಿಕೇಟ್ಸ್ ದಟ್ ದಿಸ್ ಕಾಂಪೌಂಡ್ ಗೋಯಿಂಗ್ ಟು ಕಂಟೈನ್ 5 OH ಗ್ರೂಪ್. ಒಂದು OH ಗ್ರೂಪ್ ಇದ್ದಾಗ ಒಂದು ಅಸ್ಟಿಕ್ ಅನೈಡ್ರೇಟ್ ಗ್ರೂಪ್ನ ಅಸ್ಟಿಕ್ ಅನೈಡ್ರೇಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಟು ಅಂಡರ್ಗೋ ಅಸ್ಟಲೈಸೇಷನ್ ರಿಯಾಕ್ಷನ್. ಇದು 5 ಮಾಲಿಕ್ಯೂಲ್ಸ್ನ ತೊಗೊಳ್ತಾ ಇದೆ ಆ್ಯಂಡ್ ಇಟ್ಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಪೆಂಟಾ ಅಸಿಟೇಟ್. ಹಾಗಾಗಿ ನಮಗೆ ಏನಾಗ್ತಾ ಇದೆ ಅಂತಂದರೆ 5 OH ಗ್ರೂಪ್ಗಳಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸೊ ಯಾಕೆ ಈ ರಿಯಾಕ್ಷನ್ನ ವಿ ಆರ್ ಗೋಯಿಂಗ್ ಟು ಡೂ ಇನ್ ಪ್ರೆಸೆನ್ಸ್ ಆಫ್ ಪಿರಿಡಿನ್ ಅಂತಂದರೆ ರಿಯಾಕ್ಷನ್ ಮೇ ಬಿ ಬ್ಯಾಕ್ವರ್ಡ್ ರಿಯಾಕ್ಷನು ಆಗ್ಬೋದು. ಯಾಕೆಂದರೆ ನಮಗೆ ಅಲ್ಲಿ ಬರ್ತಾ ಇರೋಂಥದ್ದೇನು ಆ್ಯಸಿಡ್ ಬರ್ತಾ ಇದೆ. ಈ ಆ್ಯಸಿಡ್ ಜೊತೆಗೆ ಏನಾಗ್ತದೆ, ಪಿರಿಡಿನ್ ರಿಯಾಕ್ಟ್ ಆಗಿಬಿಟ್ಟು ಆ ಬ್ಯಾಕ್ವರ್ಡ್ ರಿಯಾಕ್ಷನ್ ಅದು ಅವಾಯ್ಡ್ ಮಾಡುತ್ತೆ. ದೇರ್ಫೋರ್ ವಿ ಆರ್ ಗೋಯಿಂಗ್ ಟು ಡೂ ದಿ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಎ ಪಿರಿಡಿನ್.
ಸೊ ಇಲ್ಲಿ ಅಸ್ಟಿಕ್ ಅನ್ಹೈಡ್ರೇಟ್ ಇದೆ ನೋಡಿ, CHO ಗ್ರೂಪ್ ಇದೆ, OH ಗ್ರೂಪ್ 4, OH ಇದೆ, ನಾನು ಶಾರ್ಟಾಗಿ ಬರೆದಿದ್ದೀನಿ ಅದನ್ನು. ಸೊ ಅಸ್ಟಿಕ್ ಅನ್ಹೈಡ್ರೇಟ್ ಟ್ರೀಟ್ ಮಾಡಿದಾಗ 4 ಮೋಲು ವಿತ್ OH ಗ್ರೂಪ್ ಆಗ್ತದೆ, ಇನ್ನೊಂದು OH ಗ್ರೂಪು ಅದು ಏನಾಗ್ತಾ ಇದೆ ಅಂದರೆ ಆಗ್ತಾ ಇದೆ. ಸೊ ಪೆಂಟಾ ಅಸ್ಟೇಟ್ ಬರ್ತಾ ಇದೆ. ದಿಸ್ ಇಂಡಿಕೇಟ್ ದಟ್ ದಿಸ್ ಕಾಂಪೌಂಡ್ ಗೋಯಿಂಗ್ ಟು ಹ್ಯಾವ್ OH ಗ್ರೂಪ್ ಇದೆ ಅಂತ. ನೆಕ್ಸ್ಟ್ ಇನ್ಯಾವ್ಯಾವ ಗ್ರೂಪ್ ಇದೆ ಅಂತ ಚೆಕ್ ಮಾಡಿದಾಗ ಕಾರ್ಬನೈಲ್ ಗ್ರೂಪ್ ಇದೆಯಾ, ಆಲ್ಡಿಹೈಡ್ ಗ್ರೂಪ್ ಇದೆಯಾ ಅಂತ ಚೆಕ್ ಮಾಡಬೇಕಾಗಿತ್ತು. ಗ್ಲೂಕೋಸ್ ಈಗ ಆಲ್ಡಿಹೈಡ್ಗಾದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಲ್ಡಿಹೈಡ್ಸ್ ಯಾವ ಥರ ರಿಯಾಕ್ಷನ್ ಆಗುತ್ತೆ, ದೇ ಅಂಡರ್ಗೋ ಐದರ್ ಕಂಡೆನ್ಸೇಷನ್ ರಿಯಾಕ್ಷನ್ ಆರ್ ಅಡಿಷನ್ ರಿಯಾಕ್ಷನ್. ಕಂಡೆನ್ಸೇಷನ್ ರಿಯಾಕ್ಷನ್ ಮಾಡಿದ್ರು ವಿತ್ ಹೈಡ್ರಾಕ್ಸಿಲ್ ಅಮೈನ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಆವಾಗ ಏನಾಗ್ತಾ ಇದೆ ಅಂದರೆ ಕರೆಸ್ಪಾಂಡಿಂಗ್ ಆಕ್ಸೈಮ್ ಫಾರ್ಮೇಷನ್ ಆಯಿತು. ಸೊ ದಿಸ್ ಇಂಡಿಕೇಟ್ಸ್ ದ್ಯಾಟ್ ಇಟ್ ಗೋಯಿಂಗ್ ಟು ಕಂಟೈನ್ ಎ ಆಲ್ಡಿಹೈಡ್ ಗ್ರೂಪ್ ಅಥವಾ ಕಾರ್ಬನೈಲ್ ಗ್ರೂಪ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಯಾಕೆಂದರೆ ದಿಸ್ ಟೆಸ್ಟ್ ಇಸ್ ಆನ್ಸರ್ ಬೋತ್ ಬೈ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್, ಎರಡಕ್ಕೂ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಅದರ ಟ್ರೀಟ್ ಮಾಡಿದಾಗ ಏನಾಯಿತು, NOH ಗ್ರೂಪ್ ಬಂತು. ಸೊ ಇದು ಕಂಡೆನ್ಸೇಷನ್ ರಿಯಾಕ್ಷನ್ ಆಗ್ತದೆ. ಹೇಗಾಗ್ತಿದೆ ಅಂದರೆ ಇಲ್ಲಿರುವಂಥ ಕಾರ್ಬನೈಲ್ ಇರುವಂಥದ್ದು ಅಥವಾ ಆಲ್ಡಿಹೈಡಲ್ಲಿರುವಂಥ H2ನಲ್ಲಿರುವಂಥ ಹೈಡ್ರಾಕ್ಸಿಲಮೈಲಿರುವಂಥ H2 ಅವೆರಡೂ ರಿಯಾಕ್ಟ್ ಆಗಿಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದರೆ N ಡಬಲ್ ಬಾಂಡ್ OH ಬರುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು, ಹೈಡ್ರಾಕ್ಸಿಲಮೈನ್ ಅಂತ ಹೇಳ್ತೀವಿ. ಮಿಕ್ಕಿದ್ದೆಲ್ಲ ಹಾಗೆಯೇ ಅದು ಉಳ್ಕೊಳ್ಳುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ದಟ್ ನಿಮ್ಮ ಕಾಂಪೌಂಡಲ್ಲಿ ಸ್ಟ್ರೈಟ್ ಚೈನ್ ಇದೆ, 6 ಕಾರ್ಬನ್ ಆಟಮು ಸ್ಟ್ರೈಟ್ ಆಗಿದೆ, 5 OH ಗ್ರೂಪ್ ಇದೆ, ಒಂದು ನಿಮಗೆ ಆಲ್ಡಿಹೈಡ್ ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಸೊ ಅದು ಆಲ್ಡಿಹೈಡ್ ಗ್ರೂಪೇ ಅಂತ ನನಗೆ ಕನ್ಫರ್ಮ್ ಮಾಡೋದು ಹೇಗೆ, ನಿಮಗೆ ಗೊತ್ತು ಆಲ್ಡಿಹೈಡ್ಸ್ ವೆನ್ ದೇ ಡೂ ದಿ ಆಕ್ಸಿಡೇಷನ್ ದೇ ಅಂಡರ್ಗೋ ಕರೆಸ್ಪಾಂಡಿಂಗ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಹಾಗಾಗಿ ಏನು ಮಾಡಿದ್ರು, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ತೊಗೊಂಡು ಲೈಕ್ ಬ್ರೋಮಿನ್ ವಾಟರ್ ತೊಗೊಂಡು ಆಕ್ಸಿಡೇಷನ್ ಮಾಡಿದಾಗ ಅವ್ರಿಗೆ ಗ್ಲೂಕಾರಿಕ್ ಆ್ಯಸಿಡ್ ಬಂತು. ಗ್ಲೂಕಾರಿಕ್ ಆ್ಯಸಿಡ್ ಏನಾಗ್ತಿದೆ, CHO ಇದ್ದಿದ್ದು ಮಾತ್ರ COOH ಆಗಿ ಕನ್ವರ್ಟ್ ಆಯಿತು. ಯಾಕೆಂದರೆ ನಾವು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ನ ಯೂಸ್ ಮಾಡಿದ್ವಿ. ದಿಸ್ ಇಂಡಿಕೇಟ್ ದಟ್ ಆ ಕಾರ್ಬನೈಲ್ ಕಾಂಪೌಂಡು ಆಲ್ಡಿಹೈಡ್ ಅಂತಲೇ ನಮಗೆ ಗೊತ್ತಾಯಿತು. ಮಿಕ್ಕಿದೆಲ್ಲ ಹಾಗೇ ಇದೆ, ಬಟ್ CHO ಇದ್ದಿದ್ದು ಮಾತ್ರ COOH ಆಗಿ ಕನ್ವರ್ಟ್ ಆಯಿತು. ಸೊ ನಮಗೆ ಈಗ ಏನೇನು ಗೊತ್ತಾಯಿತು, ಕೊಟ್ಟಿರುವಂಥ ಕಾರ್ಬನಲ್ಲಿ 6 ಕಾರ್ಬನ್ ಆಟಮ್ ಇದೆ, ಎಲ್ಲ ಸ್ಟ್ರೈಟ್ ಲೈನ್ ಆಗಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಅದರಲ್ಲಿ ಒಂದು ಆಲ್ಡಿಹೈಡ್ ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಆಲ್ಡಿಹೈಡ್ ಗ್ರೂಪ್ ಟರ್ಮಿನಲ್ ಕಾರ್ಬನ್ ಆಟಮಲ್ಲೇ ಇದೆ ಅಂತಲೂ ಗೊತ್ತಾಯಿತು. ನೆಕ್ಸ್ಟ್ 5 OH ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಸೊ ಜೊತೆಗೆ ಅದನ್ನೇನು ಮಾಡಿದ್ರು, ಆಲ್ಕೋಹಾಲ್ ಗ್ರೂಪ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿದಾಗ ಪ್ರೆಸೆನ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್ ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಯಿತು. ಆಕ್ಸಿಡೇಷನ್ ಮತ್ತು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ನೈಟ್ರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಗ್ಲೂಕಾರಿಕ್ ಆ್ಯಸಿಡ್ ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನಿಮಗೆ ಬರ್ತಾ ಹೋಯಿತು. ಸೊ ಏನಾಯಿತು, ಇಲ್ಲಿ ಸ್ಟ್ರಾಂಗ್ ಆಕ್ಸಿಡೈಸ್ ಏಜೆಂಟ್ ಯೂಸ್ ಮಾಡೋದಕ್ಕೋಸ್ಕರ ನಿಮ್ಮ ಆಲ್ಡಿಹೈಡ್ ಗ್ರೂಪ್ ಇರ್ಬೋದು ಮತ್ತು ಆಲ್ಕೋಹಾಲಿಕ್ ಗ್ರೂಪ್ ಇರ್ಬೋದು, ಅದು ಟರ್ಮಿನಲ್ ಇರುವಂಥ ಆಲ್ಕೋಹಾಲಿಕ್ ಗ್ರೂಪ್ ಇರ್ಬೋದು, ಎರಡೂ ಏನಾಯಿತು ಅಂದರೆ ಆ್ಯಸಿಡ್ ಆಗಿ ಕನ್ವರ್ಟ್ ಆಯಿತು, ಗ್ಲೂಕಾರಿಕ್ ಆ್ಯಸಿಡ್ ಬಂತು. ದಿಸ್ ಇಂಡಿಕೇಟ್ಸ್ ದಟ್ ನಿಮ್ಮ ಕಾಂಪೌಂಡಲ್ಲಿ ಒಂದು ಟರ್ಮಿನಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ, ಟರ್ಮಿನಲ್ ಆಲ್ಕೋಹಾಲಿಕ್ ಗ್ರೂಪ್ ಇದೆ ಅಂತ ನಿಮಗೆ ಗೊತ್ತಾಯಿತು. ಮಿಕ್ಕಿದ್ದು OH ಗ್ರೂಪ್ ಇದ್ರೂ ಆ OH ಗ್ರೂಪ್ ಇಟ್ಸ್ ನಾಟ್ ಎನ್ ಆಲ್ಕೋಹಾಲಿಕ್ ಗ್ರೂಪ್. ಸೊ ಹಂಗಾಗಿ ನಿಮಗೆ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಆಗಿದ್ದರೆ ಅದು ಆಗಬೇಕಾಗಿತ್ತು. ಸೊ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪ್ ಇದೆ ಅಂತ ಹೇಳಿ ದಿಸ್ ಶೋಸ್ ದಟ್ ದ ಟರ್ಮಿನಲ್ ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ, ನಿನ್ನೆಲ್ಲೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರು, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬೇರೆ ಬೇರೆ ಯೂನಿವರ್ಸಿಟಿ ಕಾಲೇಜುಗಳದ್ದು BSc ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, ಚೆನ್ನಮ್ಮ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಹಾಗೆ ಬೇರೆ ಬೇರೆ ಯೂನಿವರ್ಸಿಟಿಗಳದ್ದು BSc ಸಿಲೆಬಸ್ ಏನಿದೆಯಲ್ಲ ಅದು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು 3rd ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ. ನ್ಯಾಚುರಲ್ ಪ್ರಾಡಕ್ಟ್ಸಲ್ಲಿ ಬರುತ್ತೆ, ವಿಚ್ ಆರ್ ಆಫ್ ದ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಆರ್ ಒಬ್ಟೈನ್ಡ್ ಇನ್ ಎ ನೇಚರ್. ಅಂಥದಕ್ಕೆ ನಾನು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತೀವಿ. ಅದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಬಯೋಮಾಲಿಕ್ಯೂಲ್ಸ್, ಪ್ರೋಟೀನ್ಸು, ಅಮೈನೋ ಆ್ಯಸಿಡ್ಸ್ ಇವೆಲ್ಲ ಆಗಿರ್ಬೋದು. ಇಲ್ಲ ಅಂತಂದರೆ ಆಲ್ಕಲೈಡ್ಸು, ಟರ್ಪಿನಾಯ್ಡ್ಸ್, ಇದಕ್ಕೆಲ್ಲ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅದನ್ನು ನಾನು ಈಗ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಲ್ರೆಡಿ 2 ವಿಡಿಯೋ ನಾನು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 3rd ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೀವು ನನ್ನ ಚಾನೆಲ್ಗೆ ಹೋಗಿ ಹುಡುಕಿದ್ರೆ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ಇವತ್ತು ನಾನು ಸ್ಟ್ರಕ್ಚರಲ್ ಎಲ್ಸಿಡೇಷನ್ ಆಫ್ ಗ್ಲೂಕೋಸ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಇದೆ. ಈ ರೀತಿಯಾಗಿ ನಮಗೆ ಓಪನ್ ಚೈನ್ ಆಫ್ ದಿ ಗ್ಲೂಕೋಸ್ದು ಬಂದ್ವಿ ಇದಿದೆ ಅಂತ ನಾವು ಹೇಳಿದ್ವಿ. ಬಟ್ ಈ ಓಪನ್ ಚೈನ್ದು ದೇರ್ ಆರ್ ಸಮ್ ಲಿಮಿಟೇಷನ್ಸ್ ಬಿಕಾಸ್ ಇಟ್ ವಾಸ್ ನಾಟ್ ಆನ್ಸರಿಂಗ್ ಆಲ್ ದಿ ರಿಯಾಕ್ಷನ್ಸ್ ಆಫ್ ದಿ ಆಲ್ಡಿಹೈಡ್. ಹಾಗಾಗಿ ಅವ್ರೇನು ಅಂದ್ಕೊಂಡ್ರು ಅಂದರೆ ಆಲ್ಡಿಹೈಡು ಫ್ರೀ ಆಗಿದೆಯಾ ಇಲ್ವಾ, ಸೊ ವೈ ಆಲ್ಡಿಹೈಡ್ ಇಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಗೊತ್ತಾಯಿತು. ಗ್ಲೂಕೋಸ್ ಫೈವ್ಸ್ ಟು ಅಂಡರ್ಗೋ ಸರ್ಟನ್ ರಿಯಾಕ್ಷನ್ಸ್ ಆಫ್ ಎ ಟಿಪಿಕಲ್ ಆಲ್ಡಿಹೈಡ್. ನಿಮ್ಗೆ ಗೊತ್ತು ಆಲ್ಡಿಹೈಡ್ಸ್ ಅಂದರೆ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ, ಅಡಿಷನ್ ರಿಯಾಕ್ಷನ್ಸ್ ಆಗುತ್ತೆ. ಅಗೇನ್ ಆಗುತ್ತೆ ಪಿಂಕ್ ಕಲರ್ ಏನಾಗುತ್ತೆ ರಿಸ್ಟೋರ್ ಆಗಬೇಕು ಇಫ್ ಇಟ್ಸ್ ಅನ್ ಆಲ್ಡಿಹೈಡ್. ಶಿಫ್ಟ್ ರಿಯೇಜೆಂಟ್ ಹಾಕಿದಾಗ ಏನಾಗ್ತಾ ಇತ್ತು ಅದು ರಿಸ್ಟೋರ್ ಆಗ್ತಾ ಇರಲಿಲ್ಲ ಗ್ಲೂಕೋಸ್ಗೆ. ಅಡಿಷನ್ ರಿಯಾಕ್ಷನ್ ಏನು ಮಾಡ್ತಾ ಇತ್ತು, ಕೆಲವೊಂದು ಕಡೆಗೆ ಕೊಡ್ತಿತ್ತು ಕೆಲವೊಂದು ಕಡೆ ಕೊಡ್ತಿರಲಿಲ್ಲ. ಅಡಿಷನ್ ರಿಯಾಕ್ಷನ್ ವಿತ್ ಸೋಡಿಯಂ ಬೈಸಲ್ಫೈಡ್ ಏನು ಮಾಡ್ತಾ ಇತ್ತು, ಇಟ್ ವಾಸ್ ನಾಟ್ ಗಿವಿಂಗ್. ಆಮೇಲೆ ಕಂಡೆನ್ಸೇಷನ್ ರಿಯಾಕ್ಷನ್ ವಿತ್ ಅಮೋನಿಯಾ ಕೊಡ್ತಾ ಇಲ್ಲ, ಬಟ್ ಹೈಡ್ರಾಕ್ಸಲ್ಮೇನ್ ಜೊತೆಗೆ ಕೊಡ್ತಾ ಇತ್ತು, ಆದರೆ ಅಮೋನಿಯಾ ಜೊತೆಗೆ ಅದು ಕೊಡ್ತಾ ಇರಲಿಲ್ಲ. ಹಾಗೆ ಅಡಿಷನ್ ರಿಯಾಕ್ಷನ್ ಏನು ಮಾಡ್ತಾ ಇತ್ತು, HCN ಜೊತೆಗೆ ಸೈನೋಹೈಡ್ರಿನ್ ಬರ್ತಾ ಇತ್ತು, ಆದರೆ ಸೋಡಿಯಂ ಬೈಸಲ್ಫೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಬರ್ತಾ ಇರಲಿಲ್ಲ. ಗ್ಲೂಕೋಸ್ ಆಲ್ಡಿಹೈಡ್ಸ್ದು ಮೇಜರ್ ರಿಯಾಕ್ಷನ್ ಏನು ಅಂದರೆ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಇರುತ್ತೆ, ಇಲ್ಲ ಅಂತಂದರೆ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಇರುತ್ತೆ, ಇಲ್ಲಾಂದ್ರೆ ಅಡಿಷನ್ ರಿಯಾಕ್ಷನ್ಸ್ ಆಗುತ್ತೆ. ಒಂದು ಕಡೆಗೆ ಸಮ್ ಆಫ್ ದಿ ಅಡಿಷನ್ ರಿಯಾಕ್ಷನ್ಸ್ ಆಗ್ತಿತ್ತು, ಸಮ್ ಆಫ್ ದಿ ಅಡಿಷನ್ ರಿಯಾಕ್ಷನ್ಸ್ ಆಗ್ತಿಲ್ಲ. ಆ ಥರ ಸಮ್ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಆಗ್ತಿತ್ತು, ಕೆಲವು ಸಲ ಆಗ್ತಿತ್ತು ಕೆಲವು ಸಲ ಆಗ್ತಿರಲಿಲ್ಲ. ಸೊ ದಿಸ್ ಲೀಡ್ ಟು ಸಮ್ ಕನ್ಫ್ಯೂಷನ್. ಆ ಆಲ್ಡಿಹೈಡ್ ಗ್ರೂಪ್ ಇದೆಯಾ, ಈ ಥರ ಆಗಿದೆಯಾ ಇಲ್ವಾ ಅಂತ ಅವ್ರಿಗೆ ಕನ್ಫ್ಯೂಷನ್ ಇತ್ತು. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ದೇ ಥಾಟ್ ದಟ್ ದೇರ್ ಮೇ ಬಿ ಎ ಕ್ಲೋಸ್ ರಿಂಗ್ ಸ್ಟ್ರಕ್ಚರ್ ಇರ್ಬೋದಾ ಅಂತ. ಸೊ ಅದಕ್ಕೆ ಅವ್ರೇನು ಮಾಡಿದ್ರು ಅಂದರೆ ಅದನ್ನು ಯೋಚನೆ ಮಾಡಿದಾಗ ದೇ ಕೇಮ್ ಟು ನೋ ದಟ್ ದೇರ್ ವಾಸ್ ಎ ಫಾರ್ಮೇಷನ್ ಆಫ್ ದಿ ಸೈಕ್ಲಿಕ್ ಎಮಿಅಸಿಟಾಲ್. The aldehyde group which is present at the carbon number 1 and the alcoholic group which is present at the carbon number 5, both of them they're going to interact with each other to form a acetal. So ಇದು ಎಮಿಅಸಿಟಾಲ್ ಫಾರ್ಮೇಷನ್ ಆಗ್ತಾ ಇದೆ. ಹಾಗಾಗಿ ಕೆಲವು ಸಲ ಏನಾಗ್ತಿತ್ತು, ನಿಮ್ಮದು ಆಲ್ಡಿಹೈಡ್ ಗ್ರೂಪು ಫ್ರೀ ಆಗ್ತಿತ್ತು, ಕೆಲವು ಸಲ ಫ್ರೀ ಇರ್ತಿರ್ಲಿಲ್ಲ. ಫ್ರೀ ಇದ್ದಾಗ ಅದೇನು ಮಾಡ್ತಾ ಇತ್ತು ಅಂದರೆ ಇಟ್ ವಾಸ್ ಆ್ಯಕ್ಟಿಂಗ್ ಗಿವಿಂಗ್ ದಿ ರಿಯಾಕ್ಷನ್ಸ್. ಆದರೆ ಅದು ಕ್ಲೋಸರ್ ಸ್ಟ್ರಕ್ಚರ್ ಆದಾಗ ನಿಮ್ಮದು ಆಲ್ಡಿಹೈಡ್ ಗ್ರೂಪ್ ಏನಿತ್ತಲ್ಲ ಅದು ಫ್ರೀ ಆಗ್ತಿಲ್ಲ. ಹಾಗಾಗಿ ಏನು ಮಾಡ್ತಿತ್ತು, ಕೆಲವು ಸಲ ಅದು ಆನ್ಸರ್ ಮಾಡ್ತಿತ್ತು, ಕೆಲವು ಸಲ ಅದು ಆನ್ಸರ್ ಮಾಡ್ತಾ ಇಲ್ಲ. ಹಾಗಾಗಿ ಅವ್ರೇನು ಮಾಡಿದ್ರು, ಎರಡು ಫಾರ್ಮ್ಸ್ನ ಕೊಟ್ಟರು. ಒಂದಕ್ಕೆ ಆಲ್ಫಾ ಫಾರ್ಮ್ ಅಂತ ಹೇಳಿದ್ರು, ಇನ್ನೊಂದಕ್ಕೆ ಬೀಟಾ ಫಾರ್ಮ್ ಅಂತ ಹೇಳಿದ್ರು. ಬೋತ್ ದೀಸ್ ಕಾನ್ಫಿಗರೇಷನ್ ದೇ ಗೋಯಿಂಗ್ ಟು ಹ್ಯಾವ್ ದಿ separate configuration only at the carbon number 1. That carbon is carbonyl carbon. Therefore these two we are going to call it as alpha and beta. ಎರಡೂ ಡಿ ಗ್ಲೂಕೋಸನ್ನೇ, ಆದರೆ ಒಂದಕ್ಕೆ ಆಲ್ಫಾ ಫಾರ್ಮ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಬೀಟಾ ಫಾರ್ಮ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಕಾರ್ಬನೈಲ್ ಕಾರ್ಬನ್, ಅದಕ್ಕೆ ಆ್ಯನಮರ್ಸ್ ಅಂತ ಹೇಳ್ತೀವಿ. ಆ್ಯನಮರಿಕ್ ಕಾರ್ಬನಲ್ ಕಾನ್ಫಿಗರೇಷನ್ ಚೇಂಜ್ ಆದರೆ ಮಾತ್ರನೇ ಆಲ್ಫಾ ಬೀಟಾ ಅಂತ ನಾವು ಹೇಳ್ತೀವಿ. ಸೊ ಇಂಟರ್ ಮಾಲಿಕ್ಯುಲರ್ ಸೈಕ್ಲಿಕ್ ಎಮಿಅಸಿಟಾಲ್ ಫಾರ್ಮೇಷನ್ ಆಗ್ತಾ ಇದೆ. ಹಾಗೆ ಅದು ಆನ್ಸರ್ ಮಾಡ್ತಿತ್ತು, ಅದು ಆನ್ಸರ್ ಮಾಡ್ತಾ ಇಲ್ಲ. There was another concept. That concept we are going to call it as a mutar rotation. Detailed video on the mutar rotation already ನಾನು ಅಪ್ಲೋಡ್ ಮಾಡಿದ್ದೀನಿ. ಆ mutar rotation ಏನಾಗ್ತಿತ್ತು ಅಂದರೆ ಈ ಇದು ಡಿ ಗ್ಲೂಕೋಸ್ ಇತ್ತಲ್ಲ ಅದೇನಾಗ್ತಿತ್ತು, ಇಟ್ ವಾಸ್ ಕಂಟಿನ್ಯೂಯಸ್ಲಿ ಇನ್ ಎ ರಿಂಗ್ ಚೈನ್. ಟಾಟೋಮೆರಿಸಮಲ್ಲಿ ಇನ್ವಾಲ್ವ್ ಆಗ್ತಿತ್ತು. ರಿಂಗ್ ಇತ್ತು, ಅದೇನಾಗ್ತಿತ್ತು ಓಪನ್ ಚೈನ್ ಆಗ್ತಿತ್ತು. ಓಪನ್ ಚೈನಿಂದ ಏನಾಗ್ತಿತ್ತು, ಅದು ಮತ್ತೆ ಕ್ಲೋಸ್ಡ್ ಚೈನ್ ಆಗ್ತಾ ಇತ್ತು. ಆಲ್ಫಾ ಇಂದ ಬೀಟಾಗೆ ಏನಾಗ್ತಾ ಇತ್ತು, ಕನ್ವರ್ಷನ್ ಆಗ್ತಾ ಇತ್ತು ಥ್ರೂ ಓಪನ್ ಚೈನ್. ಅದೇನಾದರೂ ಓಪನ್ ಚೈನಲ್ಲಿ ಇದ್ದಾಗ ಇಟ್ ವಾಸ್ ಗಿವಿಂಗ್ ದಿ ಆನ್ಸರ್ ಫಾರ್ ಆಲ್ಡಿಹೈಡ್. ಕ್ಲೋಸ್ಡ್ ಚೈನ್ ಆಗಿದ್ದಾಗ ಇಟ್ ವಾಸ್ ನಾಟ್ ಗಿವಿಂಗ್ ದಿ ಆನ್ಸರ್ ಫಾರ್ ಆಲ್ಡಿಹೈಡ್, ಬಿಕಾಸ್ ಅದು ಎಮಿಅಸಿಟಾಲ್ ಫಾರ್ಮು. ಎಮಿಅಸಿಟಾಲ್ ಫಾರ್ಮಲ್ಲಿ ಆಲ್ಡಿಹೈಡು ಆಬ್ಸೆಂಟ್ ಆಗ್ತಿತ್ತು. ಸೊ ಹಾಗಾಗಿ ಕೆಲವು ರಿಯಾಕ್ಷನ್ನು ಆಲ್ಡಿಹೈಡ್ದು ಆನ್ಸರ್ ಮಾಡ್ತಿತ್ತು, ಕೆಲವು ರಿಯಾಕ್ಷನ್ಸು ಆಲ್ಡಿಹೈಡ್ದು ಆನ್ಸರ್ ಮಾಡ್ತಾ ಇಲ್ಲ. ದ ಕನ್ವರ್ಷನ್ ಆಫ್ ಆಲ್ಫಾ ಫಾರ್ಮ್ ಟು ಬೀಟಾ ಫಾರ್ಮ್ of the anomeric reducing sugar through open chain structure is called as mutar rotation. There is a change in angle of rotation. Specific rotation change ಆಗ್ತಾ ಇದೆ. ಆಲ್ಫಾ ಫಾರ್ಮ್ಗೆ ಎಷ್ಟೋ ಇರುತ್ತೆ, ಬೀಟಾ ಫಾರ್ಮ್ಗೆ ಎಷ್ಟೋ ಇರುತ್ತೆ. ಸೊ ದೇ ವಿಲ್ ಬಿ ಇನ್ ಎ ಡೈನಮಿಕ್ ಈಕ್ವಲಿಬ್ರಿಯಮ್. ಸೊ ದೇರ್ಫೋರ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಚೈನ್ ರಿಂಗ್ ಟಾಟೋಮರ್ಸ್ ಅಂತಲೂ ಇದನ್ನು ಕರಿತೀವಿ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ದ ಲಿಮಿಟೇಷನ್ಸ್ ಆಫ್ ದಿ ಓಪನ್ ಚೈನ್ ಏನಿತ್ತಲ್ಲ ಇಟ್ ವಾಸ್ ಆನ್ಸರ್ಡ್. ಯಾಕೆ ಕೆಲವೊಂದು ಸಲ ಅದು ಆಲ್ರೆಡಿ ಫ್ರೀ ಗ್ರೂಪ್ ಇದೆ ಅಂತ ಹೇಳ್ತಿತ್ತು, ಕೆಲವು ಸಲ ಇಲ್ಲ ಅಂತ ಹೇಳ್ತಿತ್ತು. ದಟ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಯೂಸಿಂಗ್ ದಿ mutar rotation. ಯಾಕೆ ಅಂದರೆ ದೇರ್ ವಾಸ್ ಕಂಟಿನ್ಯೂಯಸ್ಲಿ ಡೈನಮಿಕ್ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ಆಲ್ಫಾ ಫಾರ್ಮ್ ಟು ಓಪನ್ ಚೈನ್ ಟು ಬೀಟಾ ಫಾರ್ಮ್, ಅಗೇನ್ ಬೀಟಾ ಫಾರ್ಮ್ ಟು ಓಪನ್ ಚೈನ್ ಟು ಆಲ್ಫಾ ಫಾರ್ಮ್. ಇಂಟರ್ ಕನ್ವರ್ಷನ್ಸು ಆಗ್ತಾ ಇತ್ತು. ಓಪನ್ ಚೈನಲ್ಲಿ CHO ಗ್ರೂಪು ಫ್ರೀ ಇರ್ತಿತ್ತು. ಕ್ಲೋಸ್ಡ್ ಚೈನಲ್ಲಿ ಎಮಿಅಸಿಟಲ್ ಚೈನಲ್ಲಿ ತೊಗೊಂಡಾಗ ನಿಮ್ಮದು CHO ಗ್ರೂಪು ಫ್ರೀ ಇರ್ತಿರಲಿಲ್ಲ. ಹಾಗಾಗಿ ಕೆಲವು ಸಲ ಅದು ಆಲ್ರೆಡಿ ಟೆಸ್ಟ್ ಆನ್ಸರ್ ಮಾಡ್ತಿತ್ತು, ಅದು ಆನ್ಸರ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಮತ್ತೆ ಕನ್ಫರ್ಮ್ ಮಾಡೋದು ಹೇಗೆ, ಎಮಿಅಸಿಟಾಲ್ ಫಾರ್ಮೇಷನ್ ಆಗಿದೆ ಅಂತ ನಮಗೆ ಹೆಂಗೆ ಕನ್ಫರ್ಮ್ ಮಾಡೋದು. ಸೊ ಗ್ಲೂಕೋಸ್ನ ತೊಗೊಂಡ್ವಿ, ಅದಕ್ಕೆ ಮೆಥನಾಲ್ ಇನ್ ಡ್ರೈ HCl ಹಾಕಿದ್ವಿ. ಆವಾಗ ನಮಗೆ ಎರಡು ಬರುತ್ತೆ, ಒಂದು ಮೀಥೈಲ್ ಆಲ್ಫಾ ಗ್ಲೂಕೋಸೈಡ್ ಅಂತ ಹೇಳ್ತೀವಿ, ಇನ್ನೊಂದು ಮೀಥೈಲ್ ಬೀಟಾ ಗ್ಲೂಕೋಸೈಡ್ ಅಂತ ಹೇಳಿದ್ವಿ. ಅಂದರೆ ಏನಾಯಿತು, ಈಗ ಇದು ಫಾರ್ಮೇಷನ್ ಇದೆಯಾ ಇಲ್ವಾ ಅಂತಂದ್ರೆ ನಾನು ಮೆಥನಾಲ್ ಹಾಕಿ ಡ್ರೈ HCl ಹಾಕ್ತಾ ಇದ್ದೀನಿ. OH ಇದೆಯಲ್ಲ, ಅದು H is replaced by CH3 group. ಸೊ ದಿಸ್ ಇಂಡಿಕೇಟ್ಸ್ ದಟ್ ದ ಆನಮರಿಕ್ ಕಾರ್ಬನ್ ಆಟಮ್ನಲ್ಲಿರುವಂಥ OH CHO ಗ್ರೂಪ್ ಆಗಿಲ್ಲ, ಅದು OH ಗ್ರೂಪ್ ಆಗಿದೆ. ಆ OH ಏನಾಗ್ತಾ ಇದೆ, OCH3 ಗ್ರೂಪ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ದಿಸ್ ಗಿವ್ಸ್ ದಿ
clarification. This going to prove the presence of ಸೈಕ್ಲಿಕ್ ರಿಂಗ್ ಹೆಮಿಯಾಸ್ಟ್ರಲ್ ಫಾರ್ಮೇಷನ್ ಆಗಿದೆ ಅನ್ನೋದು ನಮಗೆ ಗ್ಲೈಕೋಸೈಡಿಕ್ ಲಿಂಕ್ ಆಗಿದೆ ಅನ್ನೋದು ಈ ರಿಯಾಕ್ಷನಿಂದ ಗೊತ್ತಾಯಿತು. ಅಕಸ್ಮಾತ್ ಅದು ಗ್ಲೈಕೋಸೈಡಿಕ್ ಲಿಂಕೇಜ್ ಇರಲಿಲ್ಲ ಅಂತಂದರೆ, ಅದು ಫ್ರೀ ಆಲ್ಡಿಹೈಡ್ ಇತ್ತು ಅಂದರೆ ಅದೇನಾಗಬೇಕಾಗಿತ್ತು, OH ಆಗೇ ಇರಬೇಕಾಗಿದೆ. ಆದರೆ OH ಆಗದಲ್ಲಿ ಅದೇನಾಗ್ತಿದೆ, OCH3 ಆಗಿ ಕನ್ವರ್ಟ್ ಆಗ್ತಾ ಇದೆ. ದಿಸ್ ಇಂಡಿಕೇಟ್ಸ್ ದಟ್ ದೇರ್ ಇಸ್ ಎ ಪ್ರಾಬಬಿಲಿಟಿ ಆಫ್ ಫಾರ್ಮಿಂಗ್ ಎ ರಿಂಗ್ ಸ್ಟ್ರಕ್ಚರ್ ಇದೆ, ಅವ್ರಿಗೆ ಕನ್ಫರ್ಮ್ ಆಯಿತು. ಓಕೆ, ಈಗ ರಿಂಗ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿದ್ವಿ. ಆ ರಿಂಗ್ ಸ್ಟ್ರಕ್ಚರು 5 ಮೆಂಬರ್ಡಾ 6 ಮೆಂಬರ್ಡಾ ಮತ್ತು ಅದು ನಾನೀಗ ಆನ್ಸರ್ ಮಾಡಬೇಕಾಗತ್ತೆ. ಈಗ ನಾವು ಫಸ್ಟ್ ಏನು ಹೇಳಿದ್ವಿ, 6 ಕಾರ್ಬನ್ ಆಟಮ್ ಇದೆ, ಎಲ್ಲ ಸ್ಟ್ರೈಟ್ ಚೈನ್ ಇದೆ, 5 OH ಗ್ರೂಪ್ ಇದೆ ಅಂತ ಹೇಳಿದ್ವಿ, ಒಂದು ಆಲ್ಡಿಹೈಡ್ ಗ್ರೂಪ್ ಇದೆ, ಒಂದು ಪ್ರೈಮರಿ ಆಲ್ಕೋಹಾಲ್ ಇದೆ ಅಂತ ಹೇಳಿದ್ವಿ. ಜೊತೆಗೆ ಅದು ಹೇಗೆ ಅರೇಂಜ್ ಆಗಿದೆ ಅಂತಲೂ ನಾವು ಹೇಳಿದ್ವಿ, ಗ್ಲೂಕೋಸೈಡಿಕ್ ಲಿಂಕೇಜಿಂದ ಅರೇಂಜ್ ಆಗಿದೆ ಅಂತಲೂ ಹೇಳಿದ್ವಿ. ರಿಂಗ್ ಫಾರ್ಮೇಷನ್ ಆಗ್ತಾ ಇದೆ, ಹೆಮಿಯಾಸ್ಟ್ರಾಲ್ ಫಾರ್ಮೇಷನ್ ಅಂತ ಹೇಳಿದ್ವಿ. ಅದು 5 ಮೆಂಬರ್ಗೆ ಯಾಕೆ ಬಿಟ್ವೀನ್ 1 and 5 ಆಗ್ತಾ ಇದೆ ಅಂತ ನಾವು ಹೆಂಗೆ ಪ್ರೂವ್ ಮಾಡೋದು? ಸೊ ವಿ ಹ್ಯಾವ್ ಟು ಪ್ರೂವ್ 6 ಮೆಂಬರ್ಡ್ ರಿಂಗ್ ಆಗ್ತಾ ಇದೆ ಅಂತ ನಾವು ಪ್ರೂವ್ ಮಾಡಬೇಕು ಅಂತಂದರೆ ಅದಕ್ಕೆ 2 ರೀತಿಯಲ್ಲಿ ನಾವು ಪ್ರೂವ್ ಮಾಡ್ಬೋದು. ಒಂದು ಪರ್ ಅಯೋಡಿಕ್ ಆ್ಯಸಿಡ್ ಆಕ್ಸಿಡೇಷನ್ ಮೆಥಡ್ನ ತಗೋಬೋದು. ಮಿಥೈಲ್ ಡಿ ಗ್ಲೂಕೋಸೈಡ್ ಈಸ್ ಒಬ್ಟೈನ್ಡ್ ಬೈ ಟ್ರೀಟಿಂಗ್ ದಿ ಗ್ಲೂಕೋಸ್ ವಿತ್ ಅ ಮೆಥನಾಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ HCl. This on treatment with the per-iodic acid consume the 2 equivalents of the per-iodic acid to form the dialdehyde and an equivalent formic acid. These products are formed by the oxidation of the groups at C2, C4 and C3 respectively. ಈಗ ಏನು ಮಾಡಿದ್ವಿ, ನಾವು per-iodic acidನ ತೊಗೊಂಡ್ವಿ. per-iodic acidನ ತೊಗೊಂಡು ಈಗ ಅದು ರಿಂಗ್ ಸ್ಟ್ರಕ್ಚರ್ ಇದೆ ಅಂದರೆ ಎಷ್ಟು ಮೆಂಬರ್ಡ್ ರಿಂಗ್ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂದರೆ per-iodic acidನ ತೊಗೊಂಡ್ವಿ. per-iodic acidನ ತೊಗೊಂಡಾಗ ಏನಾಗ್ತಿದೆ, ಕ್ಲಿವೇಜ್ ಆಯಿತು. ಕ್ಲಿವೇಜ್ ಆಗಿ ನನಗೇನಾಯಿತು, ಫಾರ್ಮಿಕ್ ಆ್ಯಸಿಡ್ ಬಂತು, COOH ಬಂತು, HCOOH ಬಂತು. ಅದ್ರ ಜೊತೆಗೆ ನನಗೆ 2 ಆಲ್ಡಿಹೈಡ್ ಗ್ರೂಪ್ ಪ್ರೆಸೆಂಟ್ ಆಗಿದೆ. ಸೊ ಆ್ಯಕ್ಚುಲಿ ಇಲ್ಲಿ ಏನಾಗ್ತಾ ಇದೆ, ಮಿಥೈಲ್ ಬೀಟಾ ಗ್ಲೂಕೋಸೈಡ್ ಏನಿದೆಯಲ್ಲ ಅದು ಏನು ಮಾಡ್ತಾ ಇದೆ, ಇಟ್ ಗೋಯಿಂಗ್ ಟು ಕನ್ಸ್ಯೂಮ್ 2 moles ಆಫ್ HiO4. ಹೇಗೆ 2 moles ಆಗ್ತಾ ಇದೆ ಅಂದರೆ ಅದು 2 ಕಡೆಗೆ ಕ್ಲೀವ್ ಆಗ್ತಾ ಇದೆ. ಇಲ್ಲಿ ನಾನು ರೆಡ್ ಕಲರಲ್ಲಿ ಏನಿಗೆ ತೋರಿಸಿದ್ದೀನಲ್ಲ, per-iodic ಕ್ಲಿವೇಜ್ ಅಟ್ ದೀಸ್ 2 ಬಾಂಡ್ಸ್, ಈ 2 ಬಾಂಡಲ್ಲಿ ಏನಾಗ್ತಾ ಇದೆ, ಕ್ಲಿವೇಜ್ ಆಗ್ತಾ ಇದೆ. ಒಂದು ಈ ಬಾಂಡು, ಒಂದು ಈ ಬಾಂಡು, 2 ಬಾಂಡಲ್ಲಿ ಕ್ಲಿವೇಜ್ ಆಗ್ತಾ ಇದೆ ಯೂಸಿಂಗ್ per-iodic ಆ್ಯಸಿಡ್. ಅವಾಗ ಏನಾಗ್ತಾ ಇದೆ, ನಿಮಗೆ ಒಂದು ಕಡೆಗೆ ಫಾರ್ಮಿಕ್ ಆ್ಯಸಿಡ್ ಬಂತು, ಇಲ್ಲಿ ಕ್ಲೀವ್ ಆದಾಗ ನಿಮಗೆ ಫಾರ್ಮಿಕ್ ಆ್ಯಸಿಡ್ ಬಂತು. ಇನ್ನೊಂದು ಕಡೆಗೆ ಕ್ಲೀವ್ ಆದಾಗ ನಿಮ್ಗೆ ಏನಾಗ್ತಾ ಇದೆ ಅಂದರೆ 2 ಡೈಆಲ್ಡಿಹೈಡ್ ನಿಮಗೆ ಆಗ್ತಾ ಇದೆ. ಈ ಡೈಆಲ್ಡಿಹೈಡ್ನ ನಾನು ಏನು ಮಾಡ್ತಾ ಇದ್ದೀನಿ, ಫರ್ದರ್ ಐ ಆಮ್ ಗೋಯಿಂಗ್ ಟು ಟ್ರೀಟ್ ದಟ್ ವಿತ್ ಬ್ರೋಮಿನ್ ವಾಟರ್. ಅವಾಗ ಏನಾಗುತ್ತೆ, ಆ್ಯಸಿಡ್ ಹೈಡ್ರಾಲಿಸಿಸ್ ಆಗಿಬಿಟ್ಟು ನಿಮಗೆ ಕರಸ್ಪಾಂಡಿಂಗ್ ಆಲ್ಕೋಹಾಲ್ ಬರುತ್ತೆ. ಆಲ್ಡಿಹೈಡ್ ಇದು ಮಾಡಿದ್ರೆ, ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಆಲ್ಡಿಹೈಡ್ ಆ್ಯಸಿಡ್ ಬರುತ್ತೆ. ಸೊ ಆಲ್ಡಿಹೈಡಿಂದ ಏನಾಗ್ತಾಯಿದೆ, ಇಲ್ಲಿ ಆ್ಯಸಿಡ್ಗೆ ಕನ್ವರ್ಟ್ ಆಗ್ತಾ ಇದೆ. CHO ಇದ್ದಿದ್ದು COOH ಆಗ್ತಾ ಇದೆ. ಅಲ್ಲಿ ಆಲ್ಡಿಹೈಡ್ ಗ್ರೂಪ್ ಇರೋದು ಇಲ್ಲಿ ಡೈ ಆ್ಯಸಿಡ್ ಆಗಿ ಕನ್ವರ್ಟ್ ಆಯಿತು ಥ್ರೂ ಗ್ಲೈಕೋಸೈಡಿಕ್ ಲಿಂಕೇಜ್. ಇದಕ್ಕೆ ನಾನು ಏನು ಮಾಡ್ತೀನಿ, ಹೈಡ್ರಾಲಿಸಿಸ್ ಮಾಡಿದಾಗ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ನನಗೇನಾಗುತ್ತೆ ಅಂದರೆ CHO COOH ಬಂತು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಏನಾಗ್ತಾಯಿದೆ ನೋಡಿ, 1 and 2ನಲ್ಲಿ ಏನಿತ್ತಲ್ಲ ಅದೇನಾಯಿತು, CHO COOH ಬಂತು. ಇಲ್ಲೇನಾಯಿತು ಅಂತಂದರೆ COOH ಬಂತು, OH CH2OH ಆಯಿತು. ಡೈಹೈಡ್ರಾಕ್ಸಿ ಪ್ರೊಪನೋಯಿಕ್ ಆ್ಯಸಿಡ್ ಬಂತು ವಿಚ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್. ಅಕಸ್ಮಾತ್ ನಿಮಗೆ 5 ಮೆಂಬರ್ಡ್ ರಿಂಗ್ ಇತ್ತು ಅಂತಂದರೆ ಆಪ್ಟಿಕಲಿ ಆ್ಯಕ್ಟಿವ್ ಆಗ್ತಾ ಇರಲಿಲ್ಲ, ನಿಮಗೆ ಕೈರಾಲ್ ಸೆಂಟರ್ ಅಂತ ಕಾರ್ಬನ್ ನಂಬರ್ 5 ಆಗ್ತಾ ಇರಲಿಲ್ಲ. ದಿಸ್ ಇಂಡಿಕೇಟ್ಸ್ ದಟ್ ದೇರ್ ವಿಲ್ ಬಿ ಎ 6 ಮೆಂಬರ್ಡ್ ರಿಂಗ್ ಅಂತ ಇದೆ ಅಂತ ನನಗೆ ಪ್ರೂವ್ ಆಯಿತು. ಇದು ಹೆಂಗೆ ಪ್ರೂವ್ ಮಾಡಿದ್ವಿ, ಥ್ರೂ per-iodic ಆ್ಯಸಿಡ್. per-iodic ಆ್ಯಸಿಡ್ನ ತೊಗೊಂಡ್ವಿ, 2 moles ಕನ್ಸ್ಯೂಮ್ ಮಾಡ್ತಾ ಇದೆ, ಬ್ರೇಕ್ ಆಗ್ತಾ ಇದೆ, C2 3 4ಗೆ ಬ್ರೇಕ್ ಆಗ್ತಾ ಇದೆ, ನನಗೆ ಒಂದು ಡೈಆಲ್ಡಿಹೈಡ್ ಬರ್ತಾ ಇದೆ. ಅದನ್ನು ಆಕ್ಸಿಡೇಷನ್ ಮಾಡ್ತೀನಿ, ಡೈ ಆ್ಯಸಿಡ್ ಬಂತು. ಮತ್ತೆ ಅದನ್ನು ಏನು ಮಾಡ್ತೀನಿ, ಹೈಡ್ರಾಲಿಸಿಸ್ ಮಾಡಿ ಬ್ರೇಕ್ನ ಗ್ಲೈಕೋಸೈಡಿಕ್ ಲಿಂಕೇಜ್ ಏನಿದೆಯಲ್ಲ ಆ ಲಿಂಕೇಜ್ ನಾನು ಏನು ಮಾಡ್ತೀನಿ, ಬ್ರೇಕ್ ಮಾಡ್ತೀನಿ. ಬ್ರೇಕ್ ಮಾಡಿದಾಗ ನನಗೆ 5 ಮೆಂಬರ್ಡ್ ಅಂದರೆ 5 ಕಾರ್ಬನ್ ಆಟಮ್ ಇರುವಂಥ ಕಾಂಪೌಂಡ್ ಬರುತ್ತೆ. ಒಂದು 2 ಕಾರ್ಬನ್ ಇರುವಂಥ ಕಾಂಪೌಂಡು, ಇನ್ನೊಂದು 3 ಇರುವಂಥ ಕಾರ್ಬನ್ ಆಟಮ್. ದಿಸ್ ಇಂಡಿಕೇಟ್ಸ್ ದಟ್ ದೇರ್ ವಿಲ್ ಬಿ 6 ಮೆಂಬರಿಂಗ್ ಅಂತ ಗೊತ್ತಾಗುತ್ತೆ. ಇದು ಒಂದು ಮೆಥಡ್. ಎರಡನೇ ಮೆಥಡ್ ಏನು ಅಂದರೆ, ಐ ಕ್ಯಾನ್ ಯೂಸ್ HNO3 ಆಕ್ಸಿಡೇಷನ್ ಮೆಥಡ್ನ ಯೂಸ್ ಮಾಡ್ಬೋದು. ಬೀಟಾ ಡಿ ಗ್ಲೂಕೋಸೈಡ್ ಏನು ಬಂತಲ್ಲ ಅದನ್ನು ಏನು ಮಾಡ್ತಾ ಇದ್ದೀನಿ ನಾನು, ಮಿಥಲೇಷನ್ ವಿತ್ ಅ ಮೆಥನಾಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ HCl ಟು ಗಿವ್ ಮಿಥೈಲ್ ಬೀಟಾ ಡಿ ಗ್ಲೂಕೋಸೈಡ್ ಆಗ್ತಾ ಹೋಯ್ತು. ಸೊ ಅಂದರೆ ಏನಾಗಿತ್ತು, OH ಗ್ರೂಪ್ ಇರೋದನ್ನ ನಾನು OCH3 ಗ್ರೂಪ್ಗೆ ಟ್ರೀಟ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಡೈಮಿಥೈಲ್ ಸಲ್ಫೇಟ್ ಇನ್ NaO ಜೊತೆಗೆ ಟ್ರೀಟ್ ಮಾಡಿದಾಗ ಪೆಂಟಾಮಿಥೈಲ್ ಡೆರಿವೇಟಿವ್ ಬಂತು. ಅದನ್ನು ಮತ್ತೆ ಹೈಡ್ರಲೈಸ್ ಮಾಡ್ತೀನಿ, HCl ಜೊತೆಗೆ ಟೆಟ್ರಾಮಿಥೈಲ್ ಡೆರಿವೇಟಿವ್ ಬಂತು ವಿಚ್ ಇಸ್ ಈಕ್ವಿಲಿಬ್ರಿಯಂ ವಿತ್ ಅ ಓಪನ್ ಚೈನ್. ದಿಸ್ ಕಂಟೈನ್ಸ್ 4 ಆಲ್ಡಿಹೈಡ್ ಗ್ರೂಪ್ ಆ್ಯಂಡ್ 4 OH ಗ್ರೂಪ್ ಆ್ಯಂಡ್ ಫ್ರೀ OH ಗ್ರೂಪ್ ಇದೆ. ಸೊ ಇದನ್ನೆಲ್ಲ ನನಗೆ ಆಕ್ಸಿಡೇಷನ್ ಮಾಡಿದಾಗ ಯೂಸಿಂಗ್ ದಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ನೈಟ್ರಿಕ್ ಆ್ಯಸಿಡ್, ಟ್ರೈಮೆಥಾಕ್ಸಿ ಗ್ಲೂಟಾರಿಕ್ ಆ್ಯಸಿಡ್ ಬಂತು. ಇದನ್ನು ನಾನು ಮೆಕ್ಯಾನಿಸಮ್ ಪ್ರಕಾರ ತೋರಿಸಿದ್ರೆ ಇದೇನಾಗ್ತಿದೆ, ಇದು ಏನು ತೋರಿಸ್ತಾ ಇದೆ ಅಂದರೆ, OH ಗ್ರೂಪ್ ಅಟ್ C5 ಇನ್ವಾಲ್ವ್ಡ್ ಇನ್ ದಿ ರಿಂಗ್ ಫಾರ್ಮೇಷನ್, ಎನ್ಸ್ ದ ಗ್ಲೂಕೋಸ್ ರಿಂಗ್ ಮಸ್ಟ್ ಬಿ ಎ 6 ಮೆಂಬರ್ಡ್ ಒನ್. ಆನ್ ದಿ ಅದರ್ ಆ್ಯಂಡ್ 5 ಮೆಂಬರ್ಡ್ ಇತ್ತು ಅಂದರೆ 2,3 ಡೈ ಹೈಡ್ರಾಕ್ಸಿ ಸಕ್ಸೋನಿಕ್ ಆ್ಯಸಿಡ್ ಬರಬೇಕಾಗಿತ್ತು, ಅದು ಬರ್ದಲ್ಲ ನಮಗೆ.
ಬೇರೆ ಪ್ರಾಡಕ್ಟ್ ಬಂದಿರೋದಕ್ಕೋಸ್ಕರ ಡೈಮಿಥೈಲ್ ಸಕ್ಸೋನಿಕ್ ಆ್ಯಸಿಡ್ ಬಂದಿರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ. ಅದನ್ನು ನಾನು ಇನ್ನೂ ಸಿಂಪಲಾಗಿ ಮಾಡಬೇಕು ಅಂತಂದರೆ ಗ್ಲೂಕೋಸ್ನ ತೊಗೊಂಡಿದ್ದೀನಿ, ಗ್ಲೂಕೋಸ್ಗೆ ಮೆಥಲೇಷನ್ ಮಾಡ್ತಾ ಇದ್ದೀನಿ, ಮೀಥೈಲ್ ಗ್ಲೂಕೋಸೈಡ್ ಬಂತು. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಮತ್ತೆ ಡೈಮಿಥೈಲ್ ಸಲ್ಫೇಟ್ ಇನ್ NaOH ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗ ಟೆಟ್ರಾಮಿಥೈಲ್ ಗ್ಲೂಕೋಸೈಡ್ ಬಂತು. ಅದಕ್ಕೆ ಹೈಡ್ರಾಲಿಸಿಸ್ ಮಾಡಿದಾಗ ಟೆಟ್ರಾಮಿಥೈಲ್ ಗ್ಲೂಕೋಸ್ ಬರುತ್ತೆ. ಅದಕ್ಕೆ HNO3 ಹಾಕಿದಾಗ ನನಗೆ ಆಕ್ಸಿಡೇಷನ್ ಆಗುತ್ತೆ. ಟ್ರೈಮೆಥಾಕ್ಸಿ ಗ್ಲುಟಾರಿಕ್ ಆ್ಯಸಿಡು, ಡೈಮೆಥಾಕ್ಸಿ ಸೆಕ್ಸೋನಿಕ್ ಆ್ಯಸಿಡ್ ಬರುತ್ತೆ. ಸೊ ಇಲ್ಲಿ ನಾನು ಏನು ಕೊಟ್ಟಿದ್ದೀನಲ್ಲ, ನೈಟ್ರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಒಂದು ಇಂಟರ್ಮೀಡಿಯೇಟ್ ಬರುತ್ತೆ, ಕೀಟೋ ಆ್ಯಸಿಡು. ಅದನ್ನು ಮತ್ತೆ ಮಾಡಿದಾಗ ಏನಾಗುತ್ತೆ, ಕ್ಲಿವೇಜ್ ಆಗುತ್ತೆ. ಎಲ್ಲೆಲ್ಲಿ ಕ್ಲಿವೇಜ್ ಆಗುತ್ತೆ, C4 ಮತ್ತು C5 ಮಧ್ಯದಲ್ಲಿ ಕ್ಲಿವೇಜ್ ಆಗ್ತಾ ಇದೆ. C4 ಮತ್ತು C5 ಮಧ್ಯದಲ್ಲಿ ಕ್ಲಿವೇಜ್ ಆಗ್ತಾ ಇರೋದ್ರಿಂದ 4 and 5 ಕ್ಲಿವೇಜ್ ಆಗಿದ್ದಕ್ಕೆ ನಿಮ್ಗೆ ಏನಾಯಿತು, ಈ ಥರ ಪ್ರಾಡಕ್ಟ್ ಬಂತು. ಆಯಿತಾ, ನನಗೆ ಇಲ್ಲಿ ಕ್ಲೀವ್ ಆಯಿತು ಅಂದರೆ ಈ ಥರ ಪ್ರಾಡಕ್ಟ್ ಬರುತ್ತೆ. ಸೊ 2 ಥರ ಕ್ಲಿವೇಜ್ ಆಗ್ಬೋದು, C5 C6 ಆಗ್ಬೋದು, C4 C5 ಆಗ್ಬೋದು. ಸೊ ಕ್ಲಿವೇಜ್ ಎಲ್ಲಿ ಆಗ್ತಿದೆ ಆ ಬೇಸಿಸ್ ಮೇಲೆ ನಿಮಗೆ ಇದೆ 2 ಪ್ರಾಡಕ್ಟು ಬರ್ತಾ ಇದೆ. ಸೊ ನನಗೆ ಕಂಪ್ಲೀಟ್ ರಿಯಾಕ್ಷನನ್ನು ನಾನು ತೊಗೊಳ್ತೀನಿ ಅಂತಂದರೆ ಗ್ಲೂಕೋಸ್ ತೊಗೊಳ್ತಾ ಇದ್ದೀನಿ, ಅದಕ್ಕೆ CH3OH ಹಾಕ್ತಾ ಇದ್ದೀನಿ. ನೋಡಿ ಅವಾಗ ಏನಾಗ್ತಾ ಇದೆ, ಒಂದೇ ಒಂದು ಗ್ರೂಪು, ಯಾವುದು ಈ OH ಗ್ರೂಪ್ ಇದೆಯಲ್ಲ, ಈ OH ಗ್ರೂಪ್ ಮಾತ್ರ OCH3 ಗ್ರೂಪ್ ಆಗಿ ಕನ್ವರ್ಟ್ ಆಯಿತು ಮೆಥಲೇಷನ್ ಮಾಡಿದಾಗ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಮತ್ತೆ ಫರ್ದರ್ ಡೈಮೆಥಾಕ್ಸಿ ಸಲ್ಫನೈಡ್ ಇನ್ ಪ್ರೆಸೆನ್ಸ್ ಆಫ್ NaOH ಮಾಡಿದಾಗ ಎಲ್ಲೆಲ್ಲಿ OH ಇದೆಯಲ್ಲ ಎಲ್ಲ OH ಕಡೆ ಎಲ್ಲ ಏನಾಯಿತು, OCH3 ಆಗಿ ಕನ್ವರ್ಟ್ ಆಯಿತು. ದಿಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟೆಟ್ರಾಮಿಥೈಲ್ ಗ್ಲೂಕೋಸೈಡ್ ಅಂತ ಹೇಳ್ತೀವಿ. ಸೈಕ್ಲಿಕ್ ಚೈನ್ ಇತ್ತು ಅಂದರೆ ಬಿಟ್ವೀನ್ ಕಾರ್ಬನ್ನು ಕಾರ್ಬನ್ 1 ಆ್ಯಂಡ್ ಕಾರ್ಬನ್ 5 ಮಧ್ಯೆ ಸೈಕ್ಲಿಕ್ ರಿಂಗ್ ಥ್ರೂ ಆಕ್ಸಿಜನ್ ಇದ್ದರೆ ಅದಕ್ಕೆ ಗ್ಲೈಕೋಸೈಡ್ ಅಂತ ಹೇಳ್ತೀವಿ, ಗ್ಲೈಕೋಸೈಡಿಕ್ ಆಗಿದೆ. ಅದಕ್ಕೆ HCl ಹಾಕ್ತೀನಿ. HCl ಹಾಕಿದ ತಕ್ಷಣ ಏನಾಯಿತು, ಇದು ಫಸ್ಟ್ ಕಾರ್ಬನ್ ಅಟ್ ಆನಮಿಕ್ ಕಾರ್ಬನ್ ಇರುವಂಥದ್ದು OH ಏನಾಯಿತು, ಹೆಚ್ಚಾಗಿ ಕನ್ವರ್ಟ್ ಆಯಿತು. ಸೊ ಅದನ್ನು ಇದೇನಾಗಿದೆ, ಇಟ್ ವಿಲ್ ಬಿ ಇನ್ ಎ ಡೈನಮಿಕ್ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ಓಪನ್ ಚೈನ್ ಮತ್ತು ಕ್ಲೋಸ್ ಚೈನ್ ಮಧ್ಯದಲ್ಲಿ ಅದು ಏನಾಗ್ತಾ ಇದೆ, ಫ್ಲಿಪ್ ಆಗ್ತಾ ಇದೆ. ಡೈನಮಿಕ್ ಈಕ್ವಿಲಿಬ್ರಿಯಮ್ ಇದೆ. OH ಗ್ರೂಪಲ್ಲಿದೆ, 5th ಗ್ರೂಪಲ್ಲಿದೆ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಹಾಕ್ಕೊಂಡು ಆಕ್ಸಿಡೇಷನ್ ಮಾಡಿದಾಗ 2 ಥರ ಕ್ಲಿವೇಜ್ ಆಗುತ್ತೆ. ಐದರ್ ದ ಕ್ಲಿವೇಜ್ ಮೇ ಟೇಕ್ಸ್ ಪ್ಲೇಸ್ ಬಿಟ್ವೀನ್ C4 ಆ್ಯಂಡ್ C5 ಕ್ಲಿವೇಜ್ ಆಗ್ಬೋದು, ಅಥವಾ C5 C6 ಕ್ಲಿವೇಜ್ ಆಗ್ಬೋದು. C4 C5 ಕ್ಲಿವೇಜ್ ಆದಾಗ ಒಂದು ಪ್ರಾಡಕ್ಟ್ ಬರುತ್ತೆ, C5 C6 ಆದಾಗ ನಿಮಗೆ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ. ದಿಸ್ ಇಂಡಿಕೇಟ್ಸ್ ದಟ್ ದ OH group present at the 5th carbon atom. This indicates that compound going to have 6 ಮೆಂಬರ್ಡ್ ರಿಂಗ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ML Fisher, he got a Nobel Prize for the structural elucidation of glucose also. He tried and he successfully gave the structure of glucose. Thank you. All the best.